ಅಟ್ರಾಸಿಟಿ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಈ ಪ್ರಕರಣ ಸಂಬಂಧ ನಾಳೆಗೆ ಮುನಿರತ್ನ ಅವರ 2 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಪೊಲೀಸರು 1 ವಾರ ಕಸ್ಟಡಿ ಕೇಳಿದ್ರು, ಆದರೆ ನ್ಯಾಯಾಧೀಶರು 2 ದಿನಗಳ ಕಸ್ಟಡಿಗೆ ನೀಡಿದ್ರು. ಹೀಗಾಗಿ ಆ 2 ದಿನಗಳ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯ ಆಗುತ್ತೆ. ಹೀಗಾಗಿ ನಾಳೆ ಕೋರ್ಟ್ಗೆ ಪೊಲೀಸರು ಮುನಿರತ್ನ ಅವರನ್ನ ಹಾಜರುಪಡಿಸ್ತಾರೆ. ಭಾನುವಾರ ರಾತ್ರಿ ಅರೆಸ್ಟ್ ಪ್ರೊಸೀಜರ್ ಅನ್ನ ಪೊಲೀಸರು ಮುಗಿಸಿದ್ರು. ನಾಳೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಮುನಿರತ್ನ ಅವರನ್ನ ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಮುಂದೆ. ಈಗ ಆಲ್ರೆಡಿ 2 ದಿನಗಳ ಕಸ್ಟಡಿ ನಾಳೆಗೆ ಅಂತ್ಯ ಆಗುತ್ತೆ. ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಮುನಿರತ್ನ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಭಾನುವಾರ ರಾತ್ರಿ ಅರೆಸ್ಟ್ ಪ್ರೊಸೀಜರ್ ಏನೇನಿತ್ತು ಅದೆಲ್ಲವನ್ನ ಕೂಡ ಪೊಲೀಸರು ಮುಗಿಸಿದ್ರು. ನಾಳೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಅಟ್ರಾಸಿಟಿ ಹಾಗೆ ಜೀವ ಬೆದರಿಕೆ ಪ್ರಕರಣಗಳು 2 ಪ್ರಕರಣಗಳು ಮುನಿರತ್ನ ವಿರುದ್ಧ ದಾಖಲಾಗಿರೋದು. ಸೊ ನಾಳೆಗೆ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಅವರನ್ನ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಎಸ್ ಸಿಂಧೂರ, ಏನಂತ ಹೇಳಿದ್ರೆ ಒಂದು ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದರ ಜೊತೆಗೆ ಏನು ಕೊಲೆ ಬೆದರಿಕೆ ಹಾಕಿದ್ರು ಹಾಗೂ ಜಾತಿ ನಿಂದನೆಯನ್ನು ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ಕೂಡ ದಾಖಲಾಗಿತ್ತು. ಪ್ರಕರಣ ದಾಖಲಾಗ್ತಿದ್ದಂಗೆ ಏನು ಶಾಸಕರನ್ನ ಕೋಲಾರದ ಬಳಿ ವಶಕ್ಕೆ ಪಡ್ಕೊಂಡು ಬಂದಂತಹ ಪೊಲೀಸರು ಶನಿವಾರ ರಾತ್ರಿ ಕರ್ಕೊಂಡು ಬರ್ತಾರೆ. ಭಾನುವಾರ ರಾತ್ರಿ ಅರೆಸ್ಟ್ ಪ್ರೊಸೀಜರನ್ನು ಮುಗಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ತದನಂತರ 2 ದಿನಗಳ ಕಾಲ ಒಂದು ಪೊಲೀಸರಿಗೆ ಕೂಡ ವಶಕ್ಕೆ ಕೊಡ್ತಾರೆ, ಅಂದರೆ ವಿಚಾರಣೆಗಾಗಿ ಕೊಡ್ತಾರೆ. ಅಂದರೆ 9 ದಿನಗಳ ಕಾಲ ಇವರು ಒಂದು ವಿಚಾರಣೆಗೆ ಕೇಳ್ತಾರೆ. ಆ ಸಂದರ್ಭದಲ್ಲಿ 2 ದಿನಗಳ ಕಾಲ ಕೊಡ್ತಾರೆ. ಸೊ ಈ ಸಂದರ್ಭದಲ್ಲಿ ನಾಳೆಗೆ ಅವರ ವಿಚಾರಣೆಯ ಅವಧಿ ಕೂಡ ಅಂತ್ಯ ಆಗ್ತಾ ಇದೆ. ಅಂದರೆ ಭಾನುವಾರ ಮತ್ತು ಸೋಮವಾರ ಇವತ್ತಿನ ಸಂಜೆ ಮುಕ್ತಾಯವಾಗೋದ್ರಿಂದ ನಾಳೆ ಅವರನ್ನ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಹಾಜರುಪಡಿಸ್ತಾರೆ. ಈಗಾಗಲೇ ಏನು ತನಿಖೆಯ ಹಂತವಾಗಿ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂತಹ ಪೊಲೀಸರು ಈ ಆಡಿಯೋದಲ್ಲಿರುವಂತಹ ಧ್ವನಿ ಮತ್ತು ಆರೋಪ ಏನು ಮಾಡ್ತಾ ಇದ್ದಾನೆ ಆತನ ಒಂದು ಧ್ವನಿಯನ್ನು ಕೂಡ ಈಗ ಪಡೆದು FSLಗೆ ಕಳಿಸುವಂಥದ್ದು. ವರದಿ ಬಂದ ನಂತರ ಆತನ ಏನು ಶಾಸಕರ ನಿಂದನೆ ಮಾಡಿದ್ದಾರೆ ಅದೇನೋ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. FSL ವರದಿ ಬಂದ ನಂತರ ಈವರೆಗೂ ಕೂಡ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬೇಸಿಕ್ ಆದಂಥ ಕ್ವಶನ್ಗಳೇನಿರುತ್ತೆ ಅವೆಲ್ಲವನ್ನು ಕೂಡ ಮಾಡಿ ಮುಗಿಸಿರುವಂಥದ್ದು. ಈಗ ಜೀವ ಬೆದರಿಕೆಗೆ ಸಂಬಂಧಪಟ್ಟಂತಷ್ಟು ಕೂಡ ತನಿಖೆ ಆಗ್ತಾ ಇರುವಂಥದ್ದು. ಈಗ ಏನು ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈಗಾಗಲೇ ಏನೋ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ, ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರುವಂಥದ್ದು. ನಾಳೆ ನ್ಯಾಯಾಧೀಶರ ಮುಂದೆ ಹಾಜರಿಗೆ ಪಡಿಸಿ ತದನಂತರ ಮತ್ತೆ ವಿಚಾರಣೆಗೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಕೂಡ ಐತೆ. ಆದರೆ ನ್ಯಾಯಾಧೀಶರು ವಿಚಾರಣೆಗೆ ಕೊಡ್ತಾರಾ ಅಥವಾ ಜೇಸಿಗೆ ಕಳಿಸ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. 2 ದಿನಗಳ ಕಾಲ ಏನೆಲ್ಲ ವಿಚಾರಣೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತಿಳಿಸಬೇಕಾಗುತ್ತೆ ನ್ಯಾಯಾಧೀಶರ ಮುಂದೆ. ಮತ್ತೆ ಅವಶ್ಯಕತೆ ಬಿದ್ದಲ್ಲಿ ಮತ್ತೆ ಕೇಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸಿಂಧೂರ, ಮಾಹಿತಿಗೆ